ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ. ಈ ಬಾರಿ 66.14% ಫಲಿತಾಂಶ ಪ್ರಕಟಗೊಂಡಿರುವಂಥದ್ದು. 22 ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು, ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗುವುದಾದರೆ ದಕ್ಷಿಣ ಕನ್ನಡ ಜಿಲ್ಲೆ ಈ ಬಾರಿ ಪ್ರಥಮ ಸ್ಥಾನವನ್ನು ಗಳಿಸಿದರೆ ಉಡುಪಿ ಎರಡನೇ ಸ್ಥಾನದಲ್ಲಿದೆ. 22 ವಿದ್ಯಾರ್ಥಿಗಳಿಗೆ 625ಕ್ಕೆ 625 ಅಂಕಗಳು ಸಿಕ್ಕಿದೆ. ಉತ್ತರ ಕನ್ನಡ ಜಿಲ್ಲೆಗೆ ಮೂರನೇ ಸ್ಥಾನ, ಎಸ್ಎಸ್ಎಲ್ಸಿಯಲ್ಲಿ ಕಲಬುರಗಿಗೆ ಕೊನೆಯ ಸ್ಥಾನ. ಗಮನಿಸಬೇಕಾದಂಥ ವಿಚಾರ, ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ. ಈ ಬಾರಿ 66.14% ರಿಸಲ್ಟ್ ಬಂದಿರುವಂಥದ್ದು. 22 ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಅಂತೇಳಿದರೆ 625ಕ್ಕೆ 625 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಇತ್ತ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ, ಉಡುಪಿ ಜಿಲ್ಲೆ ದ್ವಿತೀಯ ಸ್ಥಾನದಲ್ಲಿದೆ. ಇನ್ನುಳಿದಂತೆ ನೋಡ್ತಾ ಹೋಗೋದಾದರೆ ಈ 625 ಅಂಕವನ್ನು ಪಡೆದಂಥ ವಿದ್ಯಾರ್ಥಿಗಳು ಯಾರ್ಯಾರು? ಖಲೀಲ್ ಅಹಮದ್ ನಡಾಫ್ ವಿಜಯಪುರದಿಂದ, ಹಾಗೆಯೇ ಭಾವನಾ ಬೆಂಗಳೂರು ಗ್ರಾಮಾಂತರ, ಧನುಷ್ ಮೈಸೂರು, ಧನಲಕ್ಷ್ಮಿ ಎಂ ಬೆಂಗಳೂರು ಉತ್ತರ, ಹಾಗೆಯೇ ಮಂಡ್ಯ ಜಿಲ್ಲೆಯ ಧೃತಿ, ಬೆಂಗಳೂರು ದಕ್ಷಿಣದ ಜಾಹ್ನವಿ, ಮಧುಸೂದನ್ ರಾಜು ಬೆಂಗಳೂರು ಉತ್ತರ, ಹಾಗೆಯೇ ಮೊಹಮ್ಮದ್ ಮಸ್ತೂಲ್ ಆದಿಲ್ ತುಮಕೂರಿನಿಂದ, ಮೌಲ್ಯ ಡಿ ರಾಜ್ ಚಿತ್ರದುರ್ಗ, ಶಿವಮೊಗ್ಗದಿಂದ ನಮನ, ಬೆಂಗಳೂರು ದಕ್ಷಿಣದ ನಮಿತಾ 625ಕ್ಕೆ 625 ಅಂಕವನ್ನು ಪಡ್ಕೊಂಡಿದ್ದಾರೆ. ಇನ್ನು ಚಿತ್ರದುರ್ಗದ ನಂದನ್, ಹಾಗೆಯೇ ಶಿವಮೊಗ್ಗದ ನಿತ್ಯ ಎಂ ಕುಲಕರ್ಣಿ, ಬೆಂಗಳೂರು ಗ್ರಾಮಾಂತರದ ರಂಜಿತಾ, ಬೆಳಗಾವಿಯ ರೂಪಾ ಚನ್ನಗೌಡ ಪಾಟೀಲ್, ಶಿವಮೊಗ್ಗದ ಸಹಿಷ್ಣು, ಹಾಗೆಯೇ ಸಿರಸಿಯ ಶಗುಪ್ತಾ ಅಂಜುಮ್. ಹಾಗೆಯೇ ಈ ಬಾರಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದ ಉಡುಪಿ ಜಿಲ್ಲೆಯ ಸ್ವಸ್ತಿ ಕಾಮತ್ ಔಟ್ ಆಫ್ ಔಟ್ ಅಂಕವನ್ನು ತೆಗೆದಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಮೈಸೂರು ಜಿಲ್ಲೆಯ ತನ್ಯ, ಹಾಸನದ ಉತ್ಸವ್ ಪಾಟೀಲ್, ಮಧುಗಿರಿಯ ಯಶವಂತ್ ರೆಡ್ಡಿ, ಬೆಂಗಳೂರು ದಕ್ಷಿಣದ ಯುಕ್ತಿ, ಇವರೆಲ್ಲರೂ ಕೂಡ 625ಕ್ಕೆ 625 ಅಂಕವನ್ನು ಪಡೆದಿರುವಂಥ ವಿದ್ಯಾರ್ಥಿಗಳು. ದಕ್ಷಿಣ ಕನ್ನಡ ಜಿಲ್ಲೆ ಈ ಬಾರಿ 91.12% ಅಲ್ಲಿನ ರಿಸಲ್ಟ್ ಬಂದಿರುವಂಥದ್ದು. ಇತ್ತ ಉಡುಪಿ ಜಿಲ್ಲೆ 89.96%, ಇತ್ತ ಉತ್ತರ ಕನ್ನಡ ಜಿಲ್ಲೆ 83.19%, ಕಲಬುರಗಿ ಜಿಲ್ಲೆ 42.43%. ಇದು ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶ. ಗಮನಿಸ್ತಾ ಇರ್ಬೋದು ವಿದ್ಯಾರ್ಥಿಗಳು ಯಾರೆಲ್ಲ ಟಾಪರ್ಸ್ ಇದ್ದಾರೆ, 625ಕ್ಕೆ 625 ಅಂಕವನ್ನು ಪಡೆದಿದ್ದಾರೆ ಎನ್ನುವುದನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಪ್ರಥಮ ಸ್ಥಾನದಲ್ಲಿ ದಕ್ಷಿಣ ಕನ್ನಡ, ದ್ವಿತೀಯ ಸ್ಥಾನದಲ್ಲಿ ಉಡುಪಿ, ಮೂರನೇ ಸ್ಥಾನದಲ್ಲಿ ಉತ್ತರ ಕನ್ನಡ, ನಾಲ್ಕನೇ ಸ್ಥಾನದಲ್ಲಿ ಶಿವಮೊಗ್ಗ ಇದೆ, 5ನೇ ಸ್ಥಾನದಲ್ಲಿ ಕೊಡಗು ಇದ್ದರೆ, 6ನೇ ಸ್ಥಾನದಲ್ಲಿ ಹಾಸನ, ಹಾಗೆಯೇ ಶಿರಸಿ 7ನೇ ಸ್ಥಾನದಲ್ಲಿದೆ, ಚಿಕ್ಕಮಗಳೂರು 8ನೇ ಸ್ಥಾನದಲ್ಲಿ, ಬೆಂಗಳೂರು ರೂರಲ್, ಬೆಂಗಳೂರು ಗ್ರಾಮಾಂತರ 9ನೇ ಸ್ಥಾನದಲ್ಲಿ, ಬೆಂಗಳೂರು ದಕ್ಷಿಣ 10ನೇ ಸ್ಥಾನದಲ್ಲಿ, ಬೆಂಗಳೂರು ನಾರ್ತ್ 11ನೇ ಸ್ಥಾನದಲ್ಲಿ, ಹಾಗೆಯೇ ಮಂಡ್ಯ 12ನೇ ಸ್ಥಾನದಲ್ಲಿದೆ, ಹಾವೇರಿ 13ನೇ ಸ್ಥಾನ, 14ರಲ್ಲಿ ಕೋಲಾರ. ಹಾಗೆಯೇ ಜಿಲ್ಲಾವಾರು ಫಲಿತಾಂಶಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ದಕ್ಷಿಣ ಕನ್ನಡ ಜಿಲ್ಲೆಯ ಫಲಿತಾಂಶ, ಹಾಗೆಯೇ ಉಡುಪಿ ಜಿಲ್ಲೆಯ ಫಲಿತಾಂಶ. ಪ್ರಥಮ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ದ್ವಿತೀಯ ಸ್ಥಾನದಲ್ಲಿ ಉಡುಪಿ ಜಿಲ್ಲೆ ಇದ್ದರೆ, ಮೂರನೇ ಸ್ಥಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಇದೆ. 83.19% ಫಲಿತಾಂಶ ಬಂದಿರುವಂಥದ್ದು. ಇತ್ತ ಕೊನೆಯ ಸ್ಥಾನದಲ್ಲಿ ಕಲಬುರಗಿ ಇದೆ, 42.43% ಫಲಿತಾಂಶ. ಟಾಪರ್ಸ್ 625ಕ್ಕೆ 625 ಅಂಕವನ್ನು ಪಡೆದಿರುವಂಥ ವಿದ್ಯಾರ್ಥಿಗಳ ಫೋಟೋವನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ಮೈಸೂರಿನ ತನ್ಯ ಆಗಿರಬಹುದು, ಹಾಗೆಯೇ ಹಾಸನದ ಉತ್ಸವ್ ಪಾಟೀಲ್ ಆಗಿರಬಹುದು, ಹೀಗೆ ಸಾಕಷ್ಟು ಜನರು 625 ಅಂಕವನ್ನು ಗಳಿಸಿದ್ದಾರೆ. ಹಾಗೆಯೇ 6 ಸರ್ಕಾರಿ ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪರೀಕ್ಷೆಯಲ್ಲಿ ಫೇಲ್ ಆದವರು 3,17,189, ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರು ಅಂತೇಳಿದರೆ ಪಾಸ್ ಆದವರು 5,24,989.
ಹಾಗೆಯೇ ಸರ್ಕಾರಿ ಶಾಲೆಯಲ್ಲಿ 6 ಸರ್ಕಾರಿ ಶಾಲೆಯಲ್ಲಿ ಶೂನ್ಯ ಫಲಿತಾಂಶ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪರೀಕ್ಷೆಗೆ ಹಾಜರಾದಂಥ ವಿದ್ಯಾರ್ಥಿಗಳು 8,42,173. ಈ ಬಾರಿಯೂ ಹೆಣ್ಮಕ್ಳೇ ಮೇಲುಗೈ ಸಾಧಿಸಿದ್ದಾರೆ SSLC ಫಲಿತಾಂಶದಲ್ಲಿ, ಗಮನಿಸ್ತಾ ಹೋಗಬೇಕಾಗತ್ತೆ. ಹಾಗೆಯೇ 6 ಸರ್ಕಾರಿ ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ ಅಂತ ಹೇಳಿದರೆ ಏನು ಪಾಠ ಮಾಡಿದ್ದಾರೆ, ಒಂದು ಸ್ವಲ್ಪ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಉದ್ಭವಿಸೋದು ಸಹಜ. ಯಾವ ರೀತಿಯಾಗಿರುತ್ತೆ ಶಿಕ್ಷಣ ವ್ಯವಸ್ಥೆ ಮೇಲೂ 6 ಸರ್ಕಾರಿ ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ ಬರುತ್ತೆ ಅಂತ ಹೇಳಿದ್ರೆ ಗಮನಿಸಬೇಕಾಗತ್ತೆ. ಸದ್ಯ ನೋಡ್ತಾ ಹೋಗೋದಾದರೆ ನಾನು ಹೇಳ್ತಾ ಇದ್ದೆ ಜಿಲ್ಲಾವಾರು ಫಲಿತಾಂಶ ಯಾವ್ಯಾವ ಜಿಲ್ಲೆ ಯಾವ್ಯಾವ ಸ್ಥಾನವನ್ನು ಪಡೆದುಕೊಂಡಿದೆ ಅನ್ನೋದಾಗಿ. ವಿಜಯಪುರದ ವಿದ್ಯಾರ್ಥಿ ಅಖಿಲ್ SSLCಯ ಟಾಪರ್ ಅಖಿಲ್ ಅಹಮದ್ ನದಾಫ್ಗೆ 625ಕ್ಕೆ 625 ಅಂಕ ಸಿಕ್ಕಿದೆ. 625ಕ್ಕೆ 625 ಅಂಕ ಪಡೆದ ವಿದ್ಯಾರ್ಥಿ ಇವರು. ವಿಜಯಪುರ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಈ ವಿದ್ಯಾರ್ಥಿ. ಆಕ್ಸ್ಫರ್ಡ್ ಇಂಗ್ಲಿಷ್ ಮೀಡಿಯಂ ಶಾಲೆಯ ವಿದ್ಯಾರ್ಥಿ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಿಜಯಪುರದ ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟದ ಶಾಲೆ. ನಿಜಕ್ಕೂ ಕೂಡ ಜಿಲ್ಲೆಯವರು ಹೆಮ್ಮೆ ಪಡುವಂಥ ವಿಚಾರ, ಕುಟುಂಬದವರು ಕೂಡ ಹೆಮ್ಮೆ ಪಡುವಂಥ ವಿಚಾರ. ವಿಜಯಪುರದ ವಿದ್ಯಾರ್ಥಿ ಅಖಿಲ್ SSLCಯಲ್ಲಿ ಟಾಪರ್. ನಮ್ಮ ಜೀ ಕನ್ನಡ ನ್ಯೂಸ್ ವತಿಯಿಂದಲೂ ಕೂಡ ಶುಭಾಶಯಗಳು ಅಖಿಲ್ಗೆ. ಅಖಿಲ್ ಅಹಮದ್ ನದಾಫ್ ಸಾಮಾನ್ಯವಾದಂಥ ಮಾತಲ್ಲ ಇದು. 625ಕ್ಕೆ 625 ಅಂಕ ಪಡೆಯೋದು ಅಂತೇಳಿದರೆ ಆತನ ಕಠಿಣ ಪರಿಶ್ರಮ, ಶಿಕ್ಷಕರ ಬೆಂಬಲ. ಎಸ್, ಅಖಿಲ್ ಅವರ ತಂದೆ ನಾಸಿರ್ ಅಲಿ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ ಸರ್. ನಮಸ್ಕಾರ ಸರ್. ಮೊದಲನೇದಾಗಿ ನಿಮ್ಮ ಪುತ್ರನಿಗೆ ಕಂಗ್ರಾಚ್ಯುಲೇಷನ್ ಸರ್. ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್. ಸರ್ 625ಕ್ಕೆ 625 ಅಂಕ ಪಡೆಯೋದು ಅಂತ ಹೇಳಿದ್ರೆ ಸಣ್ಣ ಮಾತಲ್ಲ ಸರ್. ನಿಮ್ಮ ಮಗನ ಪ್ರಯತ್ನ ಯಾವ ರೀತಿಯಾಗಿತ್ತು ಸರ್? ಬಹಳಷ್ಟು ಕಷ್ಟಪಟ್ಟಿದ್ದಾನೆ ಈ ವರ್ಷವನು. ಅದು ಹೆಂಗ ಅಂತಂದ್ರೆ ಸರಿಯಾಗಿ ಊಟನೂ ಸಹಿತ ಮಾಡ್ಲಿಲ್ಲ ಅವನು. ನಿಜ ಹೇಳ್ಬೇಕಂದ್ರೆ, ಓಪನ್ ಆಗಿ ನಿಮ್ಗೆ ಹೇಳ್ಬೇಕಂದ್ರೆ ಬಹಳಷ್ಟು ಕಷ್ಟಪಟ್ಟು ತನ್ನ ಸಾಧನೆಯನ್ನ, ತನ್ನ ಛಲ ಬಿಡದೆ ಸಾಧನೆಯನ್ನ ಮಾಡಿದಾನೆ ಸರ್. ಬಹಳಷ್ಟು ಖುಷಿಯಾಗಿದೆ ನನಗೆ ಸರ್. ಮಗ ಈ ರೀತಿ ರ್ಯಾಂಕ್ ಬರಬೇಕು ಅಂತ ಹೇಳಿದ್ರೆ ಒಂದ್ ಕಡೆಯಲ್ಲಿ ಶಿಕ್ಷಕರ ಬೆಂಬಲ, ಇನ್ನೊಂದ್ ಕಡೆಯಲ್ಲಿ ಪೋಷಕರ ಬೆಂಬಲ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ನಿಮ್ ಬೆಂಬಲ ಯಾವ ರೀತಿಯಾಗಿತ್ತು ಸರ್? ಸರ್ ನಮ್ದಂತೂ 100% ಬೆಂಬಲ ಅವನಿಗಿತ್ತು. ನಮ್ಮ ಬೆಂಬಲ ಅನ್ನೋದಕ್ಕಿಂತ ಅವರ ಶಿಕ್ಷಕರ ಪರಿಶ್ರಮ ಸರ್. ಶಿಕ್ಷಕರ ಪರಿಶ್ರಮ ಬಹಳಷ್ಟು ಇಲ್ಲಿ ನಾವು ಗಮನಿಸಬೇಕು. ಯಾಕಂತಂದ್ರೆ ನಾವು ಪಾಲಕರಾದವ್ರು ನಾವು ಏನ್ ಮಾಡ್ಬೋದು, ಜಾಸ್ತಿ ಓದಪ್ಪ ಅಂತ ಹೇಳ್ಬೋದು ಅಷ್ಟೇ. ಬಟ್ ಶಿಕ್ಷಕರು ಮಾತ್ರ ಹಗಲು ರಾತ್ರಿ ಅಂತ ಕಷ್ಟಪಟ್ಟು ಅವನಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿದ್ರು ಸರ್. ಹೀಗಾಗಿ ಈ ಸಾಧನೆ ಸಾಧ್ಯ ಆಯ್ತು. ಮಗ ಅಲ್ಲೇ ಇದ್ದಾರೆ ಸರ್, ಮಾತಾಡಿಸಬಹುದು ಅವ್ರನ್ನ? ಇದಾನೆ ಸರ್, ಇಲ್ಲೇ ಇದ್ದಾನೆ. ಕೊಡ್ಬೋದಾ ಸರ್ ದಯವಿಟ್ಟು ಅವರಿಗೆ? ಕೊಡ್ತೀನಿ ಸರ್. ಹಲೋ ಅಖಿಲ್, ಕಂಗ್ರಾಚ್ಯುಲೇಷನ್ಸ್. ಹಾ ಸರ್, ಥ್ಯಾಂಕ್ಸ್ ಸರ್. ನಿಮ್ಮ ಪ್ರಯತ್ನ, ನಾನು ನಿಮ್ಮ ತಂದೆಯವ್ರನ್ನು ಕೇಳ್ತಾ ಇದ್ದೆ 625ಕ್ಕೆ 625 ಅಂಕ ಪಡೆಯೋದು ಅಂತ ಹೇಳಿದ್ರೆ ಸಣ್ಣ ಮಾತಲ್ಲ ಅಂತೇಳಿ. ಹೆಂಗಿತ್ತು ಪ್ರಯತ್ನ ಅಂತೇಳಿ? ಸರ್ ಹಾರ್ಡ್ ವರ್ಕ್ ಮಾಡಿದ್ನಿ ಸರ್. ಆದಷ್ಟು ಶ್ರಮನೂ ಪಟ್ಟಿನಿ ಸರ್. ಟೀಚರ್ಸ್ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡ್ಯಾರ್ರಿ. ಹಾ ಸರ್, ಮತ್ತ ಸಕ್ಸಸ್ ಕಂಡಿನಿ ಸರ್. ದೇವ್ರೊಂದು ಒಳ್ಳೆ ಮಾಡ್ಯಾನ್ರಿ ನಮ್ಗ. ಹಾ ಸರ್. ಟೀಚರ್ಸ್ ಎಲ್ಲ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ರು? ಎಕ್ಸ್ಟ್ರಾ ಕ್ಲಾಸ್ ಎಲ್ಲ ತಗೋತಿದ್ರೆ ಹೇಗೆ? ಹಾ ಸರ್, ಎಕ್ಸ್ಟ್ರಾ ಕ್ಲಾಸು ತೊತ್ತಿದ್ರು ಸರ್. ಸಂಡೇನು ಸ್ಕೂಲಿಗೆ ಹೋಗ್ತಾ ಇದ್ದೆ ಸರ್. ಮತ್ತೆ ಎಕ್ಸ್ಟ್ರಾ ಇದಕ್ಕ ಕ್ಲಾಸಸ್ ಅದು ಇರ್ತಿದ್ವು ಸರ್. ಮತ್ತ ಯಾವ್ದೇ ಡೌಟ್ ಬಂದ್ರು ಕ್ಲಿಯರ್ ಮಾಡ್ತಿದ್ರಿ ಸರ್. ಮತ್ತ ಡೈಲಿ ಎಕ್ಸಾಮ್ ಇಟ್ಟು ನಮ್ಗೆ ಪ್ರಾಕ್ಟೀಸು ಮಾಡ್ತಿದ್ರಿ ಸರ್. ಸೆಲ್ಫ್ ಸ್ಟಡಿಗಂತ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಅದೀವೋ ಅದಕ್ಕೂ ಎಕ್ಸ್ಟ್ರಾ ಟೈಮ್ ಕೊಟ್ಟು ಅದನ್ನು ತಿದ್ದಿಸ್ತಿದ್ರಿ ಸರ್ ನಮ್ಗೆ. ಹಾ ಸರ್, ಟೀಚರ್ಸು ಬಹಳ ಇದು ಇಂಪಾರ್ಟೆಂಟ್ ಪಾತ್ರ ಇದು ಸಕ್ಸಸ್. ಎಸ್ ಅಖಿಲ್, ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ ನೀವು? ಸರ್ ನಾನು ಇದು IIT ಮಾಡ್ಬೇಕಂತ ಇತ್ತು ಸರ್, ಇಂಟ್ರೆಸ್ಟ್. IIT. ಥ್ಯಾಂಕ್ ಯು ಅಖಿಲ್, ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ನಿಮ್ಮ ಮುಂದಿನ ಭವಿಷ್ಯಕ್ಕೆ ಆಲ್ ದಿ ಬೆಸ್ಟ್. ಹಾಗೇನೆ ಮತ್ತೊಮ್ಮೆ ಕಂಗ್ರಾಚ್ಯುಲೇಷನ್ಸ್. ಓಕೆ ಸರ್, ಥ್ಯಾಂಕ್ಸ್. ಎಸ್, ಟಾಪರ್ 625ಕ್ಕೆ 625 ಅಂಕ ಪಡೆದಂಥ ವಿದ್ಯಾರ್ಥಿ ಅಖಿಲ್ ಅವರು ನಮ್ಮ ಜೊತೆ ಮಾತನಾಡ್ತಾ ಇದ್ರು. ವಿಜಯಪುರ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದಂಥ ವಿದ್ಯಾರ್ಥಿ ಇವರು. ಆಕ್ಸ್ಫರ್ಡ್ ಇಂಗ್ಲಿಷ್ ಮೀಡಿಯಂ ಶಾಲೆಯ ವಿದ್ಯಾರ್ಥಿ. ವಿಜಯಪುರದ ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟದ ಶಾಲೆ. ಹಾಗೆಯೇ ಅವರ ತಂದೆ ಕೂಡ ಮಾತನಾಡ್ತಾ ಹೇಳುವಂಥ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಮಗನ ಪ್ರಯತ್ನ, ಶಿಕ್ಷಕರ ಬೆಂಬಲ.
ಹೀಗಾಗಿ ಈ ರಿಸಲ್ಟ್ ಬರೋಕ್ಕೆ ಸಾಧ್ಯ ಆಯಿತು ಎನ್ನುವಂಥದ್ದಾಗಿ ಅವ್ರು ಹೇಳ್ತಾ ಇದ್ರು.